ಕೆಪಿಎಸ್ಸಿಯ ಪದಚ್ಯುತ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್ ಈಗ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನ ಮೊರೆ ಹೋಗಿದೆ. ಬಂಧನದ ಭೀತಿ ಇದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರು. ನಿರೀಕ್ಷಣಾ ಜಾಮೀನು ಕೋರಿ, ಆಂಟಿಸಿಪೇಟರಿ ಬೇಲ್ ಕೋರಿ ಸೆಷನ್ ಕೋರ್ಟ್ ಅಲ್ಲಿ ಅವರಿಗೆ ಹಿನ್ನಡೆಯಾಗಿತ್ತು. ಅದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಇದರ ವಿಚಾರಣೆ ನಡೆಯೋದಕ್ಕಿದೆ. ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಶಿವಶಂಕರಪ್ಪ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಈಗ ತನಿಖೆಯ ಅಖಾಡಕ್ಕೆ ಇಡಿ ಕೂಡ ಎಂಟ್ರಿ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಈ ಮಧ್ಯೆ ಅವರು ಆಂಟಿಸಿಪೇಟರಿ ಬೇಲ್ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬಂಧನದ ಆತಂಕ ಇದೆ ಶಿವಶಂಕರಪ್ಪ ಅವರಿಗೆ. ಖಂಡಿತ ರಕ್ಷಿತ್, ಅಂದರೆ KPSCಯಲ್ಲಿ ಅದರಲ್ಲಿಯೂ ಪಶು ವೈದ್ಯಕೀಯ ಅಂದರೆ ವೈದ್ಯಾಧಿಕಾರಿಗಳ ನೇಮಕಾತಿ 400 ಹುದ್ದೆಗಳ ನೇಮಕಾತಿಯಲ್ಲಿ ಕೆಲವರು ಮಾತ್ರ ಅಂದರೆ ನಿರೀಕ್ಷೆಗೂ ಮೀರಿದಂಥ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂಥದ್ದೇ ಇದರಲ್ಲಿ ಮೇಲೆ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಇಡೀ FIRನ ನಾವು ಅಂದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ FIRನ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಅಂದರೆ UPSC ಎಕ್ಸಾಮನ್ನು ಅಟೆಂಡ್ ಮಾಡಿದವರು ಅಲ್ಲಿ ಸಕ್ಸೀಡ್ ಆದಂಥವರು ಕೂಡ ಇಲ್ಲಿ KPSCಯಲ್ಲಿ ಅಂದರೆ 350ಕ್ಕೂ ಹೆಚ್ಚು ಮಾರ್ಕ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಆದರೆ ಒಂದು ಏನೋ ಕಾಮನ್ ಡಿಗ್ರಿ ಪಡ್ಕೊಂಡಂಥವರು ಕೂಡ ಈ 450ಕ್ಕೂ ಹೆಚ್ಚು ಮಾರ್ಕ್ಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದಾದರೆ ಮತ್ತೆ ಆ ಅಭ್ಯರ್ಥಿಗಳ ಎಕ್ಸಾಮಿನ ಒಂದೆರಡು ದಿನ ಹಿಂದೆ ಅವರ ಫೋನ್ಗಳು ಸ್ವಿಚ್ ಆಫ್ ಆಗುತ್ತೆ. ಕೆಲ ಮಧ್ಯವರ್ತಿಗಳು ಆ ಕ್ವಶನ್ ಪೇಪರ್ನ ಲೀಕ್ ಮಾಡಿ ಅವ್ರನ್ನ ಹೊರ ರಾಜ್ಯಕ್ಕೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಅನ್ನು ಮಾಡಿ ಅಲ್ಲಿಂದ ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅನ್ನುವಂಥ ಪ್ರಮುಖವಾದ ಆರೋಪವನ್ನು FIRನಲ್ಲಿ ಮಾಡಿರುವಂಥದ್ದು. ಆ ರೀತಿ ನೋಡ್ತಾ ಹೋದರೆ ಕ್ವಶನ್ ಪೇಪರ್ ಲೀಕ್ ಮತ್ತು OMR ಶೀಟ್ ಅಂದರೆ ಎಕ್ಸಾಮ್ ಆದ ನಂತರ OMR ಶೀಟ್ನ ತಿದ್ದುಪಡಿ ಈ ರೀತಿಯಾದ ಗಂಭೀರವಾದ ಆರೋಪ ಇರುವಂಥದ್ದು. ಅದರ ಜೊತೆಗೆ ಪ್ರತಿ ಅಭ್ಯರ್ಥಿಗೆ 70 ರಿಂದ 80 ಲಕ್ಷ ರೂಪಾಯಿ ಲಂಚವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾದ ಆರೋಪ. ಆಗಿನ KPSC ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಅದರಲ್ಲಿ ಪ್ರಮುಖವಾದ ಆರೋಪ ಆಯಿತು. ಅಂದರೆ ಅವರ ಮಗಳನ್ನು ಕೂಡ ಅದರಲ್ಲಿ ಏನೋ ಒಂದು ನಕಲಿ ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ಅವರನ್ನು ನೇಮಕ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೆದಿತ್ತು. ಇದರಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಏಷ್ಯಾನೆಟ್, ಸುವರ್ಣ ನ್ಯೂಸ್, ಕನ್ನಡಪ್ರಭ ಇದನ್ನು ವಿಸ್ತೃತವಾದ ವರದಿಯನ್ನು ಮಾಡಿತ್ತು. ಆ ವರದಿಯ ಮತ್ತೊಂದು ಹಂತವೇ ಇವತ್ತಿನ ಇಡಿ ದಾಳಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಈಗೇನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 4 FIRಗಳು ದಾಖಲಾಗಿದ್ದು 4 FIRಗಳಲ್ಲಿ ಇಲ್ಲಿ ಯಾವೆಲ್ಲ ರೀತಿಯ ಅಕ್ರಮಗಳು ನಡೆದಿದೆ ಅನ್ನುವಂಥದ್ದನ್ನ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಅದರ ತನಿಖೆಯನ್ನು ರಾಜ್ಯ ಸರ್ಕಾರ CIDಗೆ ವಹಿಸಿತ್ತು. CID ಒಂದು SITಯನ್ನು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ಹಂತದಲ್ಲಿ ಒಂದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ನಡಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ತನಿಖಾ ಏಜೆನ್ಸಿಯಿಂದಲೇ ಪಡ್ಕೊಂಡಂಥ ಇಡಿ ಅಧಿಕಾರಿಗಳು ಅದರ ಪ್ರಾಥಮಿಕ ತನಿಖೆಯನ್ನು ಮಾಡಿ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರಿನ ಶಿವಶಂಕರಪ್ಪ ಸಾಹುಕಾರ್ ನಿವಾಸ ಮತ್ತು ಈ KPSC ಸದಸ್ಯ ಆಗಿದ್ದಂಥ ಶಾಂತಾ ಹೊಸಮನಿ ಮತ್ತು ಪಶುವೈದ್ಯಕೀಯ ಪರೀಕ್ಷೆಯಲ್ಲಿ ಅನುಮಾನಾಸ್ಪದವಾಗಿ ಆಯ್ಕೆಯಾದಂಥ ಕೆಲ ಅಭ್ಯರ್ಥಿಗಳು ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಇವತ್ತು ದಾಳಿ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಅಹಮದಾಬಾದ್ನಲ್ಲಿ ಒಂದು ಟ್ರೈನಿಂಗ್ ಕೋಚಿಂಗ್ ಸೆಂಟರ್ ಇತ್ತು, ಅಲ್ಲಿಯೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಮತ್ತು ಮೌಲ್ಯಮಾಪನ ಆದಂಥ ಕೇಂದ್ರದಲ್ಲಿಯೂ ಕೂಡ ದಾಳಿ ಮಾಡಿರುವಂಥದ್ದು. ಅಂದರೆ ಇದನ್ನು ನೋಡ್ತಾ ಹೋದರೆ ರಕ್ಷಿತ್, KPSCಯಲ್ಲಿ ಇದು ಪಶುವೈದ್ಯಕೀಯ ಮಾತ್ರ ಅಲ್ಲ, KPSC ಹಲವು ದಶಕಗಳಿಂದ ನಡೆದಂಥ ಪ್ರತಿಯೊಂದು ನೇಮಕಾತಿಗಳಲ್ಲಿ ಕೂಡ ಅಕ್ರಮಗಳು ನಡೆದಿದೆ. ಅಲ್ಲಿ ಇದ್ದಂಥ ಅಧಿಕಾರಿಗಳು, ಅಲ್ಲಿದ್ದಂಥ ಅಧ್ಯಕ್ಷರು, ಸದಸ್ಯರುಗಳು ಅವರಿಗೆ ಬೇಕಾದಂಥವ್ರನ್ನ ನೇಮಕ ಮಾಡಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಎಲ್ಲವೂ ಕೂಡ ಜಗಜಾಹಿರಾತಾಗಿರುವಂಥದ್ದು. ಅದರಲ್ಲಿ ಹೈಕೋರ್ಟ್ನಲ್ಲಿ ಮೊನ್ನೆ ಇದೇ ಶಿವಶಂಕರಪ್ಪ ಸಾಹುಕಾರ್ ಅವರ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳ್ತಾರೆ, ಇದು ಹಲವು ದಶಕಗಳಿಂದ KPSC ಮೇಲೆ ಇದೇ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇರುವಂತಹದ್ದು. ಇಂತಹ ಪ್ರಕರಣವನ್ನು CBIಗೆ ವಹಿಸುವಂತಹದ್ದೇ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅದರ ಅಂತಿಮ ಆದೇಶ ಆಗಿಲ್ಲ, ಅದು ಇನ್ನು ಆರ್ಡರ್ ಆಗಬೇಕಾಗಿರುವಂಥದ್ದು. ಸೊ ಹಾಗಾಗಿ ನೋಡ್ತಾ ಹೋದರೆ ಇಲ್ಲಿ CID ತನಿಖೆ ನಡೀತಾ ಇದೆ, ಇಡಿ ತನಿಖೆಯನ್ನು ತೆಗೆದುಕೊಳ್ಳಲಾಗಿದೆ, CBIಗೂ ಈ ಪ್ರಕರಣ ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಇದರಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳಾಗಿದೆ, ಹಣಕಾಸಿನ ವ್ಯವಹಾರಗಳಾಗಿದೆ, ಅಭ್ಯರ್ಥಿಗಳು
ಅಕ್ರಮ ನೇಮಕ ಆಗಿದ್ದಾರೆ. ಅದರ ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ಇವತ್ತು ಇಡಿ ಅಧಿಕಾರಿಗಳು ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.